ಎಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ರಿಗೂ ಕೂಡ ತಮ್ಲೈನ್ ನೋಡಿದ ಮೇಲೆ ಗೊತ್ತಾಗಿರುತ್ತದೆ ಗೃಹಲಕ್ಷ್ಮಿ ಅಂತಂದರೆ ಇನ್ನು ಮುಂದೆ ಬರುವುದಿಲ್ಲ ಅಂತೇಳಿ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅನ್ನುವಂಥದ್ದು ಸರ್ಕಾರದಿಂದ ಯಾವುದೇ ಅಧಿಕೃತವಾಗಿ ಘೋಷಣೆ ಅನ್ನುವಂಥದ್ದು ಆಗಿರುವುದಿಲ್ಲ, ಬಂದ್ ಮಾಡ್ತೀವಿ ಅಂತೇಳಿ. ಗೃಹಲಕ್ಷ್ಮಿ ಅನ್ನುವಂಥದ್ದು ಯಾವಾಗಲೂ ಆರಂಭವಾಗಿದೆ, ಇವಾಗಲೂ ಕೂಡ ಅದು ಚಾಲ್ತಿಯಲ್ಲೇ ಇದೆ. ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಎಂಬುವಂಥದ್ದು ಬಂದ್ ಆಗುವುದಿಲ್ಲ. ಯಾರೂ ಕೂಡ ಈ ಒಂದು ಮಾತುಗಳಿಗೆ ಕಿವಿ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಗೃಹಲಕ್ಷ್ಮಿ ಅಮೌಂಟ್ ಏನಾದರೂ ಬರದೇ ಇದ್ದರೆ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಯಾವ ರೀತಿ ಒಂದು ಗೃಹಲಕ್ಷ್ಮಿ ಹಣವನ್ನು ಪಡೆಯುವುದು ಅಂತೇಳಿ ಹೇಳಿಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಒಂದು KYC ಏನಪ್ಪಂದ್ರೆ ಮಾಡಿಸಿಲ್ಲ ಅಂದರೆ KYCಯನ್ನು ಮಾಡಿಸಿ ಮತ್ತು NPCIಯನ್ನು ಮಾಡಿಸಿಕೊಳ್ಳಿ. ತಾನಾಗಿ ಏನಪ್ಪಂದ್ರೆ DBT ಮೂಲಕ ಗೃಹಲಕ್ಷ್ಮಿ ಹಣವನ್ನು ಬರುತ್ತದೆ.